ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಕಾಮಿಡ್ಕಿಯದವರು ಇವತ್ತಿಂದ ನಿಮಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಇದು ನಿಮ್ಮ ಆಪ್ಷನ್ ಎಂಟ್ರಿ ಅಲ್ಲ. ಓಕೆ, ಆಪ್ಷನ್ ಎಂಟ್ರಿಗೆ ಮಾಡಲಿಕ್ಕೆ ಬೇರೆ ಟೈಮನ್ನು ಕೊಡ್ತಾರೆ. 18th ಟೈಮ್ ಇದೆ ನಿಮಗೆ. ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ನೀವು ಯಾವಾಗ ಈ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀರಾ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಏನು ಹೇಳ್ತಾರೆ, ಮುಂದೆ ನಿಮಗೆ ಇದಕ್ಕೆ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ನೀವು ರಿಜಿಸ್ಟರ್ ಮಾಡ್ಬೋದು ಅಥವಾ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲದೇ ಇದ್ದರೆ ನಿಮಗೆ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಲಿಕ್ಕೋಸ್ಕರ ನಿಮಗೆ ಇದು ಟೈಮ್ ಕೊಟ್ಟಿದ್ದು. ಇವತ್ತಿಂದ ಸ್ಟಾರ್ಟ್ ಆಗಿದೆ, ಇನ್ನು ನಿಮಗೆ 18th ಟೈಮ್ ಇದೆ. ಅಷ್ಟರೊಳಗಡೆ ಎಲ್ಲದನ್ನು ಅಪ್ಲೋಡ್ ಮಾಡಬೇಕು, ಆಯಿತಾ? ಸೊ ಎಲ್ರಿಗೂ ತುಂಬ ಡೌಟ್ಸ್ಗಳಿದೆ, ಸರ್ ಯಾವ ಡಾಕ್ಯುಮೆಂಟ್ಸ್ ನಾನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಡೌಟ್ಸ್ ಇದೆ, ಸರಿನಾ? ಇಲ್ಲಿ ನೋಡಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್, ನಾನು ಮೊದಲೇ ಹೇಳಿದ್ದೇನೆ ನಿಮಗೆ, ಕಾಮಿಡಿಕಿಯಲ್ಲಿ ಬರೋದು ಕಲ್ಯಾಣ ಕರ್ನಾಟಕ ರೀಜನ್ ಬಿಟ್ಟರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದೇನೆ. ಯಾರ್ಯಾರು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಕೇಳಿದರೆ, ಒಂದು ಒರಿಜಿನಲ್ ಐ ಡಿ ಪ್ರೂಫ್. ನಿಮ್ಮ ಒರಿಜಿನಲ್ ಐ ಡಿ ಪ್ರೂಫ್ ಯಾವುದು ಕೂಡ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಎನಿಥಿಂಗ್ ಈಸ್ ಫೈನ್. ಎನಿ ಐಡೆಂಟಿಟಿ ಪ್ರೂಫನ್ನು ಇಬ್ಬರಿಗೂ, ಇದು ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆ್ಯಂಡ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್, ಡೇಟ್ ಆಫ್ ಬರ್ತ್ ಪ್ರೂಫಿಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅಂತ ನೋಡಿ, ಅದು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಅಪ್ಲೋಡ್ ಮಾಡಲೇಬೇಕು, ಆಯಿತಾ? ಸೆಕೆಂಡ್ ಒನ್, ಇದು ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ ಫಾರ್ ಬೋತ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು ಆ್ಯಂಡ್ ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸು. ಥರ್ಡ್ ಒನ್, PUC ಅಥವಾ 12th ಸ್ಟ್ಯಾಂಡರ್ಡ್ ಆರ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್. ಅಂದರೆ ಡು ನಾಟ್ ಕ್ರಾಪ್ ಟಾಪ್ ಆ್ಯಂಡ್ ಬಾಟಮ್ ಆಫ್ ದ ಮಾರ್ಕ್ಸ್ ಕಾರ್ಡ್ ಆಲ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ QR ಕೋಡನ್ನೆಲ್ಲ ಕ್ರಾಪ್ ಮಾಡಿ ನೀವು ಅರ್ಧ ಫೋಟೋ ಹಾಕೋದು, ಓನ್ಲಿ ನಿಮ್ಮದು ಹಾಫ್ ಹಾಕೋದು, ಓನ್ಲಿ ನಿಮ್ಮ ಮಾರ್ಕ್ಸ್ ಮಾತ್ರ ಕಾಣಿಸ್ತಾ ಇರೋದು, ಆ ಥರ ಹಾಕ್ಲಿಕ್ಕಿಲ್ಲ. ಕಂಪ್ಲೀಟ್ ಫೋಟೋವನ್ನು ಬರಬೇಕು. ಬಿಕಾಸ್ QR ಕೋಡ್ ಸ್ಕ್ಯಾನ್ ಮಾಡಿ ಅವರಿಗೆ ಅದು ಒರಿಜಿನಲ್ ಹೌದಾ ಅಲ್ವಾ ಅಂತ ಇದು ಮಾಡ್ಲಿಕ್ಕೆ ಬೇಕಾಗ್ಬೋದು. ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ QR ಕೋಡ್ ಅದು ಕೂಡ ಬರಬೇಕು. ಯಾವುದು PUC ಅಥವಾ 12th ಮಾರ್ಕ್ಸ್ ಕಾರ್ಡ್, ಆಯಿತಾ? ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್. ಫೋರ್ತ್ ಒನ್, ಅಡ್ಮಿಟ್ ಕಾರ್ಡ್. ಯಾವುದ್ರದ್ದು ಹಾಲ್ ಟಿಕೆಟ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಒಂದು 12th ಆಗಿರ್ಬೋದು ಅಥವಾ ಸೆಕೆಂಡ್ PUC ಅಥವಾ ಈಕ್ವಲೆಂಟ್ ಎಕ್ಸಾಮ್. ಇದು ಕರೆಕ್ಟ್ ಕೇಳ್ಕೊಳ್ಳಿ. ಕ್ಯಾಂಡಿಡೇಟ್ ಮಾರ್ಕ್ಸ್ ಆರ್ ವೆರಿಫೈಡ್ ಆನ್ ದೇರ್ ರೆಸ್ಪೆಕ್ಟಿವ್ ಬೋರ್ಡ್ ವೆಬ್ಸೈಟ್. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೋಡ್ ದೇರ್ 12th ಅಡ್ಮಿಟ್ ಕಾರ್ಡ್. ನಿಮ್ಮ 12th ಬೋರ್ಡ್ ಎಕ್ಸಾಮ್ ಬರ್ತಿದ್ದೀರ ನೋಡಿ, ಆ ಅಡ್ಮಿಟ್ ಕಾರ್ಡ್ ಬೇಕಾಗತ್ತೆ. ಇನ್ ಕೇಸ್ ಅಡ್ಮಿಟ್ ಕಾರ್ಡ್ ಇಲ್ಲದೆ ಇದ್ದರೆ, ಇಫ್ ಅಡ್ಮಿಟ್ ಕಾರ್ಡ್ ಇಸ್ ನಾಟ್ ಅವೈಲೇಬಲ್, ದೆನ್ ರೈಟ್ ಯುವರ್ ಅಡ್ಮಿಟ್ ಕಾರ್ಡ್ ಇನ್ಫಾರ್ಮೇಷನ್ ಲೈಕ್ ರೋಲ್ ನಂಬರ್, ಸ್ಕೂಲ್ ನಂಬರ್, ಅಡ್ಮಿಟ್ ಕಾರ್ಡ್ ID ನಂಬರ್, ಈ ಥರ ಏನೇನು ಅಡ್ಮಿಟ್ ಕಾರ್ಡಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ನೋಡಿ, ಅದನ್ನು ಒಂದು ಪೇಪರಲ್ಲಿ ಬರೆದು, ಅದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರಲಿಕ್ಕೆ ಹೇಳ್ತಾ ಇದ್ದಾರೆ, ಒಂದು ಪೇಪರಲ್ಲಿ ಬರೆದು ಚಂದ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು, ಫೋಟೋ ತೆಗೆದು, ಆಯಿತಾ? ಅಡ್ಮಿಟ್ ಕಾರ್ಡ್ ಇದ್ದರೆ ಅಡ್ಮಿಟ್ ಕಾರ್ಡನ್ನು ಕಂಪಲ್ಸರಿ, ಹಾಲ್ ಟಿಕೆಟ್ ಬೋತ್ ಫಾರ್ KKR ಆ್ಯಂಡ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸು. ಇನ್ ಕೇಸ್ ಅಡ್ಮಿಟ್ ಕಾರ್ಡ್ ಇಲ್ಲ ಅಂತಾದರೆ, ಅಡ್ಮಿಟ್ ಕಾರ್ಡಲ್ಲಿ ಯೂಶ್ವಲಾಗಿ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇರುತ್ತೆ ಅದನ್ನು ಒಂದು ಪೇಪರಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದು ಫೋಟೋವನ್ನು ತೆಗೆದು ಅದನ್ನು ಅಪ್ಲೋಡ್ ಮಾಡಬೇಕು. ಫೋರ್ತ್ ಒನ್, ಕಾಮಿಡ್ಕೆ ಅಡ್ಮಿಟ್ ಕಾರ್ಡ್. ಏನು ಹೇಳ್ತಾ ಇದ್ದಾರೆ, ಕಾಮಿಡ್ಕೆ ಅಡ್ಮಿಟ್ ಕಾರ್ಡು ಬೇಕು. ಫಿಫ್ತ್ ಒನ್ ಇದು, ಸಾರಿ, ಎಲ್ರಿಗೂ ಕೂಡ ಇದಿಷ್ಟು ಅಪ್ಲಿಕೇಬಲ್. ಇನ್ ಕೇಸ್ ಇದೀಗ ಇದನ್ನು ನೋಡ್ಕೊಳ್ಳಿ, ಇದು ಯಾರಿಗೆ ಅಂತ, ನಿಮ್ದು ಇವಾಗ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಾ ಆರ್ ಎಲ್ಸ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸಾ, ಅವ್ರಿಗೆ ಹೇಳ್ತಾ ಇರೋದು. ಕರೆಕ್ಟ್ ಕೇಳ್ಕೊಳ್ಳಿ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದು ನೀವು, ಕರೆಕ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಕನ್ಫ್ಯೂಷನ್ ಇರೋದು. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದು SC ST OBC ಸರ್ಟಿಫಿಕೇಟ್. ಯಾಕೆ ಕೇಳಿದರೆ, ಇನ್ ಕೇಸ್ ನಿಮ್ಮ ಬೋರ್ಡಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಲೆಸ್ ದ್ಯಾನ್ 45 ಇದ್ದು ಮೋರ್ ದ್ಯಾನ್ 40 ಇದ್ದರೆ, ಅಂದರೆ ಆ್ಯಕ್ಚುಲಿ ಎಲಿಜಿಬಿಲಿಟಿ ಏನಂತ ಕೇಳಿದರೆ ಕಾಮಿಡ್ಕೆಗೆ 45%, ಅಬೋವ್ 45%. ಬಟ್ ರಿಲ್ಯಾಕ್ಸೇಷನ್ ಯಾರಿಗಿದೆ ಕೇಳಿದರೆ SC ST OBC ಕ್ಯಾಟಗರಿ ಅವರಿಗೆ. ಈ ಒಂದು ನಿಮಗೆ 40 ಎಬೋವ್ ಇದ್ದು ಬಟ್ 45% ಬಿಲೋ ಇದ್ದರೆ ನಿಮಗೆ ರಿಲ್ಯಾಕ್ಸೇಷನ್ ಇದೆ. ಏನು ಹೇಳಿ, ಕಾಮಿಡ್ಕೆದಲ್ಲಿ ಮಿನಿಮಮ್ ಕ್ರೈಟೀರಿಯಾ ಏನು ಅಂತ ಕೇಳಿದರೆ 45%. ಬಟ್ SC ST OBC ಅವರಿಗೆ 40 ಮತ್ತು 45% ಇದ್ದರೆ ನಿಮಗೆ ಮಿಸ್ ಆಗಬಾರ್ದು, ಕಾಮಿಡ್ಕೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದು ಮಿಸ್ ಆಗಬಾರ್ದು ಅನ್ನೋ ರೀಸನಿಂದ ನಿಮಗೆ ಮಾತ್ರ ರಿಲ್ಯಾಕ್ಸೇಷನ್ ಇರೋದು. ಯಾರಿಗೆ? SC ST OBC ಅವರು. ಅವ್ರು ಏನು ಮಾಡಬೇಕು ಅಂತ ಕೇಳಿದರೆ, ಅವ್ರು ಏನು ಮಾಡಬೇಕು, PUC 12th ಗ್ರೇಡ್ ಅಥವಾ ಸೆಕೆಂಡ್ PUCಯಲ್ಲಿ PCM ಅಲ್ಲಿ 40 to 45% ಇದ್ದರೆ, ಆ ರೇಂಜಲ್ಲಿ ಇದ್ದರೆ, 45% ಎಬೋವ್ ಇದ್ದರೆ ನೀವು ಡಾಮಿಸೈಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಂತಿಲ್ಲ. ವೆರಿ ಇಂಪಾರ್ಟೆಂಟ್. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವರು ಡಾಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಯಾವಾಗ ಡಾಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು, ನಿಮ್ಮ ಬೋರ್ಡಿನ PCM ಪರ್ಸೆಂಟೇಜು 40 to 45% ಬಿಟ್ವೀನ್ ಇದ್ದರೆ ಮಾತ್ರ. 45% ಎಬೋವ್ ಇದ್ದರೆ ನೀವು ಡಾಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಬೇಡ. ಅರ್ಥ ಆಯ್ತಾ? ಯಾರಿಗೆ? ಜನರಲ್ ಮೆರಿಟ್, ಆಯಿತಾ? ಅದು ಜನರಲ್ ಮೆರಿಟ್ ಕ್ಯಾಂಡಿಡೇಟಲ್ಲಿ ಪರ್ಟಿಕ್ಯುಲರ್ಲಿ ಯಾರಿಗೆ ಚಾನ್ಸ್ ಇರೋದು? SC ST OBCಗೆ ಮಾತ್ರ. ಅದೇ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದು ನಿಮ್ಮದು 40 to 45% ಇದ್ದರೆ ನಿಮಗೆ
ಎಲಿಜಿಬಿಲಿಟಿ ಇಲ್ಲ. ಅರ್ಥ ಆಯ್ತಾ? SC ST OBC ಸ್ಟೂಡೆಂಟ್ಸ್ಗಳು ಆಗಿದ್ದು ನೀವು 40 to 45% ಬಿಟ್ವೀನ್ ಬಂದರೆ ಆವಾಗ ಮಾತ್ರ ಡೊಮಿಸೈಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲೇಬೇಕು. ಗೊತ್ತಾಯ್ತಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನಿಮಗೆ ಕಾಮಿಡಿಕೆಯಲ್ಲಿ SC ST OBC ಅಂತ ರಿಸರ್ವೇಷನ್ ಇಲ್ಲ. ಯಾಕೆ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಇರೋದವರು, ಯಾಕೆ ಕೇಳಿದರೆ ನಿಮ್ಮ PUC PCM ಪರ್ಸೆಂಟೇಜ್ ಬೋರ್ಡ್ ಪರ್ಸೆಂಟೇಜ್ 40 to 45% ಇದ್ದರೆ, ಯಾಕಂದರೆ ಆ್ಯಕ್ಚುಲ್ ಎಲಿಜಿಬಿಲಿಟಿ 45% ಪ್ಲಸ್, ಬಟ್ ನಿಮಗೆ ರಿಲ್ಯಾಕ್ಸೇಷನ್ ಸಿಗಲಿ ಅಂತ OBC SC ST ಕ್ಯಾಟಗರಿಯವರಿಗೆ ರಿಲ್ಯಾಕ್ಸೇಷನ್ ಸಿಗಲಿ ಅಂತ 40 to 45% ಕೊಡ್ತಾ ಇರೋದು. ಆಯಿತಾ? ಅದಾದಮೇಲೆ OCI PIO ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಗೌರ್ಮೆಂಟ್ ಅದು ನಿಮ್ಗೆ ಇಲ್ಲ ಬಿಡಿ. VTU ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಿಮ್ಗೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಎನಿ ಅದರ್ ಆಪ್ಷನಲ್ ಡಾಕ್ಯುಮೆಂಟ್ ದಟ್ ಈಸ್ ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ ಬಿಲೋ 17 years ಶುಡ್ ಅಪ್ಲೋಡ್ VTU ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಎಲ್ಸ್ ಅಪ್ಲೋಡ್ ಡಿಕ್ಲರೇಷನ್ ಆಸ್ ಗಿವನ್ ಇಂದ ಎನಿಕ್ಜರ್ ಬಿ. ಅದನ್ನು ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ಓಕೆ, ಇಫ್ ಯು ಆರ್ ಬಿಲೋ 17 years ಆದರೆ ಮಾತ್ರ, ಬಿಲೋ 17 year ಆದರೆ ಮಾತ್ರ 10th one ಎಲಿಜಿಬಿಲಿಟಿ ಆಗುತ್ತೆ. 8th 9th ವಿಚ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಯು ಗೈಸ್. ಅರ್ಥ ಆಯ್ತಾ? ಇದಾದ ನಂತರ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ID ಪ್ರೂಫನ್ನು ಕೊಡಲೇಬೇಕು. ಡೇಟ್ ಆಫ್ ಬರ್ತ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡನ್ನು ಕೊಡಲೇಬೇಕು. PUC ಅಥವಾ 12th ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡನ್ನು ಕೊಡಲೇಬೇಕು. ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಇನ್ಫಾರ್ಮೇಷನ್ ಕೊಡಬೇಕು. 12th ಸ್ಟ್ಯಾಂಡರ್ಡ್ ಇದು. ಇನ್ ಕೇಸ್ 12th ಸ್ಟ್ಯಾಂಡರ್ಡ್ ಇದು ಅಡ್ಮಿಟ್ ಅಥವಾ ಹಾಲ್ ಟಿಕೆಟ್ ಇಲ್ಲದೇ ಇದ್ದರೆ ಅದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದು ಒಂದು ಪೇಪರಲ್ಲಿ ಚಂದ ಮಾಡಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲದನ್ನು ಕ್ಲೀನಾಗಿ ನೀಟಾಗಿ ಬರೆದು ಅದ್ರ ಫೋಟೋನು ಅಪ್ಲೋಡ್ ಮಾಡ್ಬೋದು. ಆಮೇಲೆ ಕಾಮಿಡಿಕೆದು ಅಡ್ಮಿಟ್ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 371J ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲೇಬೇಕು. ಕಂಪಲ್ಸರಿ 371J ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಇಲ್ಲದೇ ಇದ್ದರೆ ನಿಮ್ಮನ್ನು ಜನರಲ್ ಮೆರಿಟಿಗೆ ಇದು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಡೊಮಿಸೈಲ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಮಾಡಲೇಬೇಕು. ನೀವು ಮತ್ತು SC ST OBC ಅವರು ಮಾತ್ರ 40 to 45% ಬಿಟ್ವೀನ್ ಇದ್ದರೆ ಮಾತ್ರ ಅಂತಲ್ಲ. ಯಾಕೆ ಕೇಳಿದರೆ ಕೆಳಗಡೆ ಹೋಗಿ ನೋಟಲ್ಲಿ ಅವ್ರು ಕಂಪಲ್ಸರಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಬಿಟ್ಟಾಕಿ, ಫಸ್ಟ್ ಅದು ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅದನ್ನು ಹೇಳಿದ್ದು. ಇವಾಗ ಸೆಕೆಂಡ್ ಪಾಯಿಂಟನ್ನು ನೋಡಿ, ಕ್ಯಾಂಡಿಡೇಟ್ಸ್ ಕ್ಲೈಮಿಂಗ್ KKR ಸೀಟ್ ನೀಡ್ ಟು ಅಪ್ಲೋಡ್ KKR ಸರ್ಟಿಫಿಕೇಟ್ ಆ್ಯಂಡ್ ಕರ್ನಾಟಕ ಡೊಮಿಸೈಲ್ ಸರ್ಟಿಫಿಕೇಟ್. ಆ್ಯಂಡ್ ಅಂದಿದ್ದಾರೆ, ಆರ್ ಅಂತ ಹೇಳಲಿಲ್ಲ. ಆ್ಯಂಡ್ ಅಂದರೆ ಕಂಪಲ್ಸರಿ ನೀವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಳಿ. ನೀವು 371J ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಆ್ಯಂಡ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಳಿ. ಜನರಲ್ ಮೆರಿಟ್ ಅಂತ ಹೇಳಿದರೆ OBC SC ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ನಿಮ್ಮನ್ನು ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡೋದು. ಬಟ್ ನಿಮ್ಮ PUC ಬೋರ್ಡ್ನ PCM ಪರ್ಸೆಂಟೇಜ್ 40 to 45 ಮಿಡಲಲ್ಲಿದ್ದರೆ ಕಂಪಲ್ಸರಿ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಇದು ಬಿಟ್ಟು ಉಳಿದಿರೋ ಡಾಕ್ಯುಮೆಂಟ್ ಎಲ್ಲರೂ ಅಪ್ಲೋಡ್ ಮಾಡಬೇಕು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ, ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ. ಎಲ್ಲರಿಗೂ ಕಾಮನ್, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೂ ID ಪ್ರೂಫ್ ಇರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, 12th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಇನ್ಫಾರ್ಮೇಷನ್ ಇರ್ಬೋದು, ಕಾಮಿಡ್ಗೆ ಅಡ್ಮಿಟ್ ಕಾರ್ಡ್ ಇರ್ಬೋದು. ಇದು ಎಲ್ಲರಿಗೂ ಕಾಮನ್. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ 371J ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು, ಪ್ಲಸ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು. ಅದೇ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂದರೆ SC ST OBC ಕ್ಯಾಂಡಿಡೇಟ್ ಆಗಿದ್ದರೆ ಮಾತ್ರ ನಿಮಗೆ 40 to 45% ಬಿಟ್ವೀನ್ ಬಂದರೆ ಮಾತ್ರ ನೀವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಇನ್ನು 17 yearsಗಿಂತ ಕಡಿಮೆ ಇದ್ದರೆ ನೀವು ಏನು ಹೇಳ್ತಾರೆ, ಎನೆಕ್ಷಿಯರ್ B ಅಲ್ಲಿ ಕೊಟ್ಟಿದ್ದಾರೆ, ಅದರ ಪ್ರಕಾರ ಸರ್ಟಿಫಿಕೇಟನ್ನು ಕೊಡಬೇಕು. ಓಕೆ, ಸೊ ಇದಿಷ್ಟು ಸರ್ಟಿಫಿಕೇಟ್ಗಳು. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಬೇಕಾದವರಿಗೆ ಇದನ್ನು ಶೇರ್ ಮಾಡಿ. ಅದೇ ರೀತಿ ಯಾರಿಗಾದರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ, ಕಾಲ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.